ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಂಗಳೂರು ಕಾನೂನು ಕಾಲೇಜಿನಲ್ಲಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜುರವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರ ಸಹಕಾರದೊಂದಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ವಿದಾಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಉಪನಿರ್ದೇಶಕರು ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯ ಶ್ರೀಯುತ ಎಚ್ ಸತೀಶ್ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನ ಅಲಂಕರಿಸಿದರು. ಈ ಸಂದರ್ಭ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಪ್ರಸನ್ನ ವಿ ರಾಜುರವರು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮೊದಲಿಗೆ ಮುಖ್ಯ ಅತಿಥಿಗಳಾದ ಶ್ರೀಯುತ ಎಚ್ ಸತೀಶ್ ರವರು ಹಾಗೂ ಎಲ್ಲ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿದರು. ಅದ್ದೂರಿ ಚಾಲನೆ ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಯುತ ಎಚ್ ಸತೀಶ್ ರವರು ಕಾನೂನು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ಸಂವಿಧಾನದ 4 ಅಂಗಗಳ ಪೈಕಿ ಪ್ರಮುಖವಾಗಿ ನ್ಯಾಯಾಂಗ ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತದೆ ಎಂಬುದರ ಕುರಿತು ಜಾಗೃತಿಯನ್ನ ಮೂಡಿಸಿದರು. ಹಾಗೆ ನ್ಯಾಯಾಧೀಶರ ಹುದ್ದೆ, ವಕೀಲರ ಜವಾಬ್ದಾರಿಗಳ ಕುರಿತು ಮಹತ್ವದ ವಿಚಾರಗಳನ್ನ ಕಾನೂನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು. ಮನುಷ್ಯ ಜನ್ಮ ಅನ್ನೋದೇ ಯೋಗ. ಅದರಲ್ಲಿ ನೀವು ವಕೀಲರಾಗಿರೋದು, ಈಗ ನಾನು ನ್ಯಾಯಾಧೀಶನಾಗಿರೋದು ಬಹುದೊಡ್ಡ ಯೋಗ. ಇನ್ನು ನೀವೆಲ್ಲ ಉಳಿಸ್ಕೊಳ್ಬೇಕಾಗಿರೋದು ಯೋಗ್ಯತೆ. ಆ ಯೋಗ್ಯತೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಂದರೆ ಇಟ್ ಇಸ್ ಓನ್ಲಿ ಬೈ ಅಕ್ವೈರಿಂಗ್ ನಾಲೆಜ್. ಜ್ಞಾನದ ಬಗ್ಗೆ ಒಂದು ಮಾತಿದೆ. ಜ್ಞಾನ ಎಂದರೆ ಅಂಕವಲ್ಲ, ಜ್ಞಾನವೆಂದರೆ ಆಕಾಶದಷ್ಟು ವಿಶಾಲ, ಜ್ಞಾನವೆಂದರೆ ಸಮುದ್ರದಷ್ಟು ಆಳ, ಜ್ಞಾನ ಎಂದರೆ ಅಹಂಕಾರವಲ್ಲ, ಜ್ಞಾನವೆಂದರೆ ಅಲಂಕಾರ, ಜ್ಞಾನ ಪಡೆದಷ್ಟು ಹೆಚ್ಚುತ್ತದೆ ನಮ್ಮ ಜ್ಞಾನ ಭಂಡಾರ, ಜ್ಞಾನವೆಂದರೆ ನಮ್ಮ ಮನದ ದೇವರು. Well, it reminds me a quote of Honorable former President of India, Dr. APJ Abdul Kalam sir, who said, learning is an ongoing process. It makes us to think. It gives rise to a creativity. And it makes us to enhance knowledge. And knowledge makes us best. And today we are all here to become the best. ಸೊ ಹಾಗಾಗಿ ನೀವು ಲಾ ಪ್ರೊಫೆಷನ್ ತಗೋತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕಾಗಿ ಇಷ್ಟು ಪೀಠಿಕೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ ಯೋಗ ಆಯಿತು, ಯೋಗ್ಯತೆಯನ್ನು ಉಳಿಸ್ಕೊಳ್ಳೋದಾಯಿತು. ಇನ್ನು ಮಾಡಬೇಕಾಗಿರೋದು ಏನು ಅಂತಂದರೆ ಯಾಗ. ಈ ಪ್ರೊಫೆಷನಲ್ಲಿ ನೀವು ಸಾಧನೆ ಮಾಡಬೇಕಾದ್ರೆ ಯಾಗ ಮಾಡಬೇಕು. ನಾನು ಯಾರು ಸಿವಿಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತೀರಿ, ಯಾರು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಕೇಳಿದೆ. ಯಾರೆಲ್ಲ ಜಡ್ಜ್ ಆಗಬೇಕು ಅಂತಿದ್ದೀರಿ? ಬರೀ 4 ಜನ. ವೈ ಡು ಯು ಥಿಂಕ್ ಇಟ್ ಇಸ್ ಎ ಟಫ್ ಜಾಬ್? ದಟ್ ಈಸ್ ದ ರೀಸನ್? ಎಸ್, ಆಫ್ ಕೋರ್ಸ್ ಇಟ್ ಈಸ್ ಎ ಟಫ್ ಜಾಬ್, ನೋ ಡೌಟ್. ಬಟ್ ದಿ ಜಡ್ಜ್ ಈಸ್ ಹಿಯರ್. ಲಾಯರ್ ಆದಾಗ ನೀವು ಒಂದು ಸೈಡ್ ಮಾತ್ರ ಕೇಳ್ತಾ ಇರ್ತೀರಿ. But after you becoming judge, you will have to hear both the sides. ಅದರಲ್ಲಿ ಯಾರ್ದು ನ್ಯಾಯ ಇದೆ ಅಂತ ಹೇಳಿ ನೀವು ತೀರ್ಮಾನ ಮಾಡಿ ತೀರ್ಪು ಕೊಡೋದಿದೆಯಲ್ಲ, ಇಟ್ ಇಸ್ ರಿಯಲಿ ಎ ಬಿಗ್ ಜಾಬ್ ಆ್ಯಂಡ್ ಎ ಡಿವೈನ್ ಜಾಬ್. ಸೊ ಹಾಗಾಗಿ ಬಿಫೋರ್ ಗೋಯಿಂಗ್ ಇನ್ ಟು ದಿ ಸಬ್ಜೆಕ್ಟ್, I once again wish you all the best.
ಯಾರು ಈ ಪ್ರೊಫೆಷನ್ನ ಬಿಡೋಕ್ಕೆ ಹೋಗಬೇಡಿ. ಯಾರ್ಯಾರು ತೊಗೊಂಡಿದ್ದೀರಿ, ನಿಮ್ಮ ಮುಂದೆ ಸಾಕಷ್ಟು ಜನ ಬರ್ತಾರೆ ನೊಂದಿರೋರು. ಡೋಂಟ್ ಥಿಂಕ್ ಆಫ್ ಮನಿ. ನನ್ನ ಸೀನಿಯರ್ ಹೇಳ್ತಾ ಇದ್ರು, ಫಸ್ಟ್ 5 years ನೋ ಮನಿ, ನೆಕ್ಸ್ಟ್ 5 years ಮನಿ ಆ್ಯಂಡ್ ವರ್ಕ್, ಆಫ್ಟರ್ ದ್ಯಾಟ್ ಎಲ್ಲನೂ ಇರುತ್ತೆ ಅಂತ. ಮನಿ, ವರ್ಕ್, ನಾಲೆಜ್, ಎವ್ರಿಥಿಂಗ್. ಸೊ 15 years is the time that what you need to dedicate to achieve success in this profession. ಇದೇ ಸಂದರ್ಭ ಬೆಂಗಳೂರು ಕಾನೂನು ಕಾಲೇಜಿನ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ವಿದಾಯ ನೀಡಿ ಅವರ ಭವಿಷ್ಯ ಉಜ್ವಲವಾಗಿರಲೆಂದು ಹಾರೈಸಲಾಯಿತು. 2023-24ನೇ ಸಾಲಿನ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ ಅನ್ನು ಸಹ ಮ್ಯಾನೇಜ್ಮೆಂಟ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡಿ ಶುಭ ಹಾರೈಸಿದರು. ಇದೇ ಸಂದರ್ಭ ಉತ್ತಮ ಶಿಕ್ಷಕ ಅವಾರ್ಡ್ ಅನ್ನು ಸಹ ಪ್ರತಿಭಾನ್ವಿತ ಶಿಕ್ಷಕ ಎಂದು ಮಂಜುನಾಥ್ ರವರನ್ನ ಗುರುತಿಸಿ ಬೆಂಗಳೂರು ಕಾನೂನು ಕಾಲೇಜು ಗೌರವಿಸಿತು. ಈ ಎಲ್ಲ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನ್ಯಾಯಾಧೀಶರನ್ನ ಪ್ರೀತಿ ಗೌರವದಿಂದ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜ್ಮೆಂಟ್ ಹಾಗೂ ಪ್ರಾಂಶುಪಾಲರು ಸನ್ಮಾನಿಸಿ ಗೌರವಿಸಿದರು. ಈ ವಿಶೇಷ ಸಂದರ್ಭಕ್ಕೋಸ್ಕರ ಕಾಯುತ್ತಿದ್ದ ಎಲ್ಲ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜುರವರು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು ಬೆಂಗಳೂರು ಕಾನೂನು ಕಾಲೇಜಿನ 5 ವರ್ಷ ಹಾಗೂ 3 ವರ್ಷದ ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ನೆನಪಿನ ಕಾಣಿಕೆಯನ್ನ ನೀಡಿ ಅಭಿನಂದಿಸಿ ಶುಭ ಹಾರೈಸಿದರು. ನಂತರ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾಲೇಜಿನ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾನೆಲ್ಲ ಸಪೋರ್ಟಿವ್ ಟೀಚರ್ಸ್ ಬಗ್ಗೆ ಎಲ್ಲ ಮುಂಭಾಗದಲ್ಲಿದ್ದಾರೆ, ತುಂಬ ವರ್ಷದಿಂದ ಇರೋವಂಥವ್ರು. ಅದ್ರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಸರ್ ಇಬ್ಬರ ಬಗ್ಗೆ ಕೂಡ ಮಾತಾಡಲೇಬೇಕು. ನನ್ನ ಎಜುಕೇಷನಲ್ಲಿ ಒಂದು ದೊಡ್ಡ ಪಾತ್ರ ವಹಿಸಿದವರು ಪ್ರಿನ್ಸಿಪಲ್ ಮ್ಯಾಮ್. ನನ್ನ ಜೀವನದಲ್ಲಿ ಈ ಎಜುಕೇಷನ್ ಟೈಮಲ್ಲಿ ನನ್ನ ಒಂದು ದೊಡ್ಡ ದುರ್ಘಟನೆ ನಡೆಯುತ್ತೆ. ನಡಿಬಾರ್ದು, ನಡೀತು. ಇಲ್ಲಿಗೆ ಯಾರಿಗೆ ಕೊನೆದಾಗ ಒಂದೇ ಒಂದು ಮಾತು, ನಿಮ್ಮ ಎಲ್ಲ ಲೈಫಲ್ಲಿ ಒಂದು ವಿಚಾರ, ಎಲ್ರಿಗೂ ತಂದೆ ತಾಯಿ ಇದ್ದಾರೆ. ಕೆಲವರು ತಂದೆ ಇರ್ಬೋದು, ತಾಯಿ ಇರ್ಬೋದು, ಎಲ್ಲ ಇರ್ಬೋದು. ನನಗೆ ಅಟ್ ಎ ಟೈಮ್ ಇಬ್ಬರು ಕೂಡ ತೀರೋಗ್ತಾರೆ. 1-2 years ಬ್ಯಾಕ್ ನಾನು ಒಬ್ಬನೇ, ನನ್ನನ್ನು ಮಾತಾಡ್ಸೋರು ಕೂಡ ಯಾರೂ ಇಲ್ಲ. ನನಗೆ ಧೈರ್ಯ ತುಂಬಿದ್ದು ಒಬ್ಬರೇ ಪ್ರಿನ್ಸಿಪಾಲ್ ಮ್ಯಾಮ್. ನನ್ನ ಜೀವನದಲ್ಲಿ ನಾನು ಅದು ಸಂತೋಷಕ್ಕೆ ಮಾಡಿಕೊಂಡು ದುಃಖಕ್ಕೆ ಮಾಡಿಕೊಂಡು ನಾನೊಂದು ಮದುವೆ ಮಾಡಿಕೊಂಡೆ. ಆ ಮದುವೆಯಿಂದ ಕೂಡ ನನಗೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈ ಯಾವ ರೇಂಜಲ್ಲಿ ಅಂದರೆ ನಾನು ಈ ಕಡೆ ತಿರುಗಿ ಸುತ್ತಲೂ ಬಂದುಬಿಟ್ರೆ ಎಲ್ಲ ಅಟ್ಯಾಕ್ ಆ ಕಡೆಯಿಂದ ತಿರುಗಿದ್ರು. ಒಬ್ಬರೇ ಒಬ್ಬರು ನನ್ನ ಕಾಪಾಡಿದ್ದಂದರೆ ಪ್ರಸನ್ನ ಸರ್. ಅವರಿಬ್ಬರು ಕೂಡ ನಾನು ಲೈಫ್ ಟೈಮ್ ಕೂಡ ಚಿರಋಣಿ ಆಗಿರ್ತೀನಿ. ಈ ವೇದಿಕೆ ಮುಖಾಂತರ ನನ್ನ ಧನ್ಯವಾದಗಳನ್ನ ಅವರಿಬ್ಬರು ಕೂಡ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಕೂಡ ಧನ್ಯವಾದಗಳು. BLCನಲ್ಲಿ ಒಬ್ಬ ಕಾನೂನು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಿಂತ ಒಂದು ಹೈಸ್ಕೂಲ್ ರೀತಿಯಲ್ಲಿ ನಾನು ದಿನಗಳನ್ನ ಕಳೆದಿದ್ದೀನಿ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ನಮ್ಮನ್ನು ಭಾಳಷ್ಟು ಗೌರವದಿಂದ ಒಳ್ಳೆಯ ಸ್ನೇಹಿತರಾಗಿ ಕಾಣುವಂತಹ ಎಲ್ಲ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಪ್ರಾಂಶುಪಾಲರು, ಅಷ್ಟು ಅವರ ಒಂದು ಸಪೋರ್ಟು, ಅವರ ಒಂದು ಮಾತು, ಒಂದೊಂದು ಮಾತುಗಳು ಕೂಡ ನಮಗೆ ಸದಾ ಯಾವಾಗಲೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಬಯಸ್ತೀನಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ನಾವು ಫೇರ್ವೆಲ್ ಮಾಡಲಿಕ್ಕೆ ಅಸೆಂಬಲ್ ಆಗಿದ್ದೀವಿ. ಬಟ್ ನನಗಿನ್ನೂ ನೆನಪಿದೆ, ಫ್ರೆಷರ್ಸ್ ಡೇಗೆ ನಾನಿಲ್ಲಿ ಕೂತ್ಕೊಂಡು ಸೆಲ್ಫಿ ತೊಗೊಂಡು ಕೇಕ್ ಕಟ್ ಮಾಡಿದ್ದು ನೆನಪಿದೆ. ಬಟ್ ಅವತ್ತಿಗೂ ಇವತ್ತಿಗೂ ಎಷ್ಟು ಬೇಗ ಪಾಸ್ಔಟ್ ಆಯಿತು ದಿನಗಳು ಅಂತ ಗೊತ್ತಾಗಲಿಲ್ಲ. ಬಟ್ 3 years ಕಂಪ್ಲೀಟ್ ಆಗಿಬಿಡ್ತು. ಸರ್, ನಿಮಗೆ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದರೆ, ನನ್ನ ಫಸ್ಟ್ ಕ್ಲಾಸ್ ನಿಮ್ಮದು IPC. ಐ ಥಿಂಕ್ ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿ ಲಾ ತೊಗೊಂಡು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಥಿಂಗ್ಸ್. ಬಟ್ ನಿಮ್ಮ ಐಡಿಯಾಲಜೀಸ್, ನಿಮ್ಮ ಎಕ್ಸ್ಪೀರಿಯನ್ಸಸ್ ನಮಗೆ ಎಷ್ಟು ಮಟ್ಟಿಗೆ ಮೋಟಿವೇಟ್ ಮಾಡಿದೆ ಅಂದರೆ, ಸೆಲ್ಫ್ ರಿಸ್ಟ್ರೈನ್ಡ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು ಒಂದು ವ್ಯಕ್ತಿ ಅನ್ನೋದನ್ನು ನೀವು ನಮಗೆ ಕಲಿಸ್ಕೊಟ್ರಿ. ಇನ್ನು ನಮ್ಮ ಮೇಡಮ್ ಬಗ್ಗೆ ಮಾತಾಡೋಂಗಿಲ್ಲ. ಮೇಡಮ್, ನಿಮ್ಗೊಂದು ಹೆಸರಿದೆ ನಮ್ಮ ಗ್ರೂಪಲ್ಲಿ, ಲೇಡಿ ಟೈಗರ್ ಅಂತ.
I have never seen a woman with such a strong personality, I should say this, yet so warm and kind, humble woman. She is one of the most strongest women we can ever see in our student life. Because ನಿಮ್ಮಷ್ಟು ನಮ್ಮನ್ನು ಮೋಟಿವೇಟ್ ಮಾಡಿ, ನಮ್ಮ ಬೌಂಡ್ರೀಸ್ನ ಬ್ರೇಕ್ ಮಾಡಿ, ಸ್ಟೀರಿಯೋಟೈಪ್ಸ್ನೆಲ್ಲ ಬ್ರೇಕ್ ಮಾಡಿ, ಎಸ್ ಬನ್ನಿ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ನಿಮ್ಮದಿದು ನಿಮ್ಮ ಲೈಫು ಎಂಜಾಯ್ ಮಾಡಿ ಅಂತ ಕರೆದಿರುವಂಥ ಓನ್ಲಿ ಪ್ರೊಫೆಸರ್ ಈಸ್ ಯು. ಐ ಮಸ್ಟ್ ಸೇ ದಟ್ ಬಿಕಾಸ್ ನನ್ನ ಡಿಗ್ರಿಯಲ್ಲಾಗಲಿ ಮಾಸ್ಟರ್ಸಲ್ಲಾಗಲಿ ಐ ನೆವರ್ ಸೀನ್ ಎ ಲೇಡಿ ಲೈಕ್ ಯು. ಸೊ ಆಸ್ ಎ ವುಮನ್ ಐ ಆಮ್ ಟ್ರೂಲಿ ಮೋಟಿವೇಟೆಡ್ ಫ್ರಮ್ ಯು. ಹಾಗೆ ಪ್ರತಿ ವರ್ಷ ಆಯೋಜಿಸುವಂತೆ ಈ ವರ್ಷವೂ ಆಯೋಜಿಸಿದ್ದ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿ ತಂಡಕ್ಕೆ ಟ್ರೋಫಿಯನ್ನು ಹಾಗೂ 10,000 ನಗದನ್ನ ಬಹುಮಾನವಾಗಿ ಈ ವೇದಿಕೆ ಮೇಲೆ ನೀಡುವುದರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಟ್ರೋಫಿ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಕಾಯುತ್ತಿದ್ದ ಕಾರ್ಯಕ್ರಮ ಮಾಡುವ ಸಮಯ ಬಂತು ನೋಡಿ. ಅದುವೇ ಗುರುವಂದನಾ ಕಾರ್ಯಕ್ರಮ. ಹೌದು, 3 ವರ್ಷ 5 ವರ್ಷ ನಮ್ಮ ಗುರುಗಳು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ, ತಿದ್ದಿ ಬುದ್ಧಿ ಹೇಳಿದ್ದಾರೆ, ನಮ್ಮನ್ನು ಈ ಸಮಾಜಕ್ಕೆ ಕಾನೂನು ಹೇಳಿಕೊಟ್ಟು ಕಳಿಸುತ್ತಿದ್ದಾರೆ. ಅವರಿಗೆ ಗೌರವ ನೀಡದೆ ನಮ್ಮ ಈ ಕಾನೂನು ಡಿಗ್ರಿ ಶೂನ್ಯವೆಂದು ತಿಳಿದು ಎಲ್ಲ ವಿದ್ಯಾರ್ಥಿಗಳು ಒಟ್ಟುಗೂಡಿ ಮೊದಲಿಗೆ ಕಾರ್ಯಕ್ರಮವನ್ನ ವಿಶೇಷವಾಗಿ ಆಯೋಜಿಸಿ ತಮ್ಮ ಪ್ರೀತಿಯ ಗುರುಗಳನ್ನ ಅಕ್ಕರೆಯಿಂದ ಬರಮಾಡಿಕೊಳ್ಳಲಾಯಿತು. ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಹಾಗೂ ಗುರುಗಳಾದ ಶ್ರೀಯುತ ಪ್ರಸನ್ನ ವಿ ರಾಜುರವರು ಹಾಗೂ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲಾ ಮೇಡಮ್ ರವರು ಸೇರಿದಂತೆ ಎಲ್ಲ ಶಿಕ್ಷಕ ವೃಂದದವರನ್ನು, ಶಿಕ್ಷಕೇತರ ಸಿಬ್ಬಂದಿ, ಕಾಲೇಜಿನ ಎಲ್ಲ ಸಿಬ್ಬಂದಿಯನ್ನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಹೂಗುಚ್ಛ ನೀಡುವ ಮೂಲಕ ಬರಮಾಡಿಕೊಂಡರು. ಮೊದಲಿಗೆ ಎಲ್ಲ ಗುರುಗಳಿಂದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರೀತಿಯ ಗುರುಗಳು ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜುರವರಿಗೂ ಹಾಗೂ ಬೆಂಗಳೂರು ಕಾನೂನು ಕಾಲೇಜಿನ ಶಕ್ತಿ ಪ್ರೀತಿಯ ಗುರುಗಳು ಹೆಮ್ಮೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ದೇವಿಕಾ ಎಸ್ ಅಜಿಲಾ ಮೇಡಮ್ ರವರಿಗೆ ಸನ್ಮಾನಿಸಿ ಗೌರವಿಸಿ ಅವರ ಆಶೀರ್ವಾದವನ್ನ ಪಡೆದುಕೊಂಡರು. ಹಂಬಲ್ನೆಸ್ ಇದ್ರೇ ನಮ್ಮ ಜೀವನದಲ್ಲಿ ಮುಂದೆ ನಾವು ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ. ಅವರಲ್ಲಿ ಹಂಬಲ್ತನ ಇತ್ತು, ಅದಕ್ಕೆ ಹೆಜ್ಜೆ. ಪ್ಲೀಸ್ ಹ್ಯಾವ್ ದಟ್ ಸ್ಮಾಲ್ ಹಂಬಲ್ನೆಸ್. ಕಾಂಪಿಟೇಷನ್ ಇಸ್ ಗುಡ್, ಹೆಲ್ದಿ ಕಾಂಪಿಟೇಷನ್ ಇಸ್ ಗುಡ್, ಬಟ್ ನಾಟ್ ಅ ಕಟ್ ಥ್ರೋಟ್ ಕಾಂಪಿಟೇಷನ್. ಅವನನ್ನು ಇಳಿಸ್ಬೇಕು ಅಂತ ಹೇಳಿ ಮಾಡಕ್ ಹೋಗ್ಬೇಡಿ. ನಾನು ಮುಂದೆ ಬರ್ಬೇಕಂತ ಹೋಗಿ ಅವ್ನು ಹಿಂದೆ ಕೆಳಗೆ ಬಂದೇ ಬರ್ತಾರೆ. ಸೊ ಇಟ್ ಇಸ್ ಲೈಕ್ ಈ ಮೈಕನ್ನು ನಾನು ಚಿಕ್ಕದು ಮಾಡಬೇಕಾದ್ರೆ ನಾನು ಇದಕ್ಕಿಂತ ದೊಡ್ಡ ಮೈಕಲ್ಲಿ ಮಾತಾಡಿದ್ರೆ ಸಾಕು, ಇದು ಚಿಕ್ಕದಾಗೆ ಬರ್ತದೆ. ಐ ನೀಡ್ ನಾಟ್ ಹ್ಯಾವ್ ಟು ಕಟ್ ಇಟ್ ಆರ್ ಡೂ ಎನಿಥಿಂಗ್. ಬಟ್ ನಾನು ಹೈ ಪೋಸ್ಟ್ ಹೋಗ್ಬಿಟ್ರೆ ಅದು ಆಟೋಮೆಟಿಕ್ಲಿ ವಿಲ್ ಕಮ್ ಡೌನ್. ಸೊ ದಟ್ ವೇ ಇಟ್ ಶುಡ್ ಬಿ. ಸೊ ಐ ಹ್ಯಾವ್ ಗ್ರೇಟ್ ಮೆಮರೀಸ್ ಆಫ್ ದಿಸ್ ಬ್ಯಾಚಸ್. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಎಜುಕೇಶನ್ ಅಂತ ಬಂದಾಗ ಅದು ನಿಮ್ಮ ಹೆಸರಿನ ಮುಂದೆ ಡಿಗ್ರಿ ಆಗಿರಬಾರ್ದು. ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ, 4 ಡಿಗ್ರೀಸ್ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮ ಎಜುಕೇಶನ್ ಏನು ಅಂದ್ರೆ ಯಾವಾಗ ಪ್ರೂವ್ ಆಗುತ್ತೆ ಅಂದ್ರೆ ನೀವು ಇನ್ನೊಬ್ಬರ ಜೊತೆ ಯಾವ ತರ ಮಾತಾಡ್ತೀರಾ, ನಿಮ್ಮ ಬಿಹೇವಿಯರ್ ಏನು, ನಿಮ್ಮ ಆಟಿಟ್ಯೂಡ್ ಏನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಜುಕೇಶನ್. ನಾನು ಪ್ರತಿ ಸರ್ತಿನೂ ಪ್ರತಿ ಸ್ಟೂಡೆಂಟ್ಸು ಸ್ಟೇಜ್ ಮೇಲೆ ಒಂದು ಶೇರ್ ಮಾಡ್ಬೇಕಾದ್ರೆ ಪ್ರಿನ್ಸಿಪಾಲ್ ಸ್ಟ್ರಿಕ್ಟು, ಪ್ರಿನ್ಸಿಪಾಲ್ ಬೈತಾರೆ, ಪ್ರಿನ್ಸಿಪಾಲ್ ಅಂದ್ರೆ ಭಯ ಅಂತೀರಾ. ನನ್ನ ಚೇರೇ ಆಗಿದೆ, ನನಗೆ ಆಪ್ಷನ್ ಇಲ್ಲ.
ಅಥವಾ ಪ್ರೈಮ್ ಮಿನಿಸ್ಟ್ರೇ ಆಗಲಿ, ನಿಮ್ಮ ಬೆಂಗಳೂರು ಲಾ ಕಾಲೇಜ್ ನಿಮ್ಮ ಡಿಗ್ರಿನ ಇದನ್ನು ನೀವು ಎರೇಸ್ ಮಾಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ವಿದ್ಯೆ ಕೊಟ್ಟ ಸಂಸ್ಥೆ. ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಗುರುಗಳಿಗೆ ದಯವಿಟ್ಟು ಈ ಜನರೇಷನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಅದು ಕಳ್ಕೊತಿದ್ದೀವಿ. ಗುರುಗಳಿಗೆ ನಮಿಸೋದನ್ನ ಎಲ್ಲೇ ಸಿಕ್ಕಿದ್ರು, ನಿಮ್ಗೆ ಇಷ್ಟ ಇರಲಿ ಇಷ್ಟದಿರಲಿ, ವಿದ್ಯೆ ಕೊಟ್ಟ ಗುರುನ, ಜನ್ಮ ಕೊಟ್ಟ ತಾಯಿನ ಯಾವತ್ತೂ ಮರಿಬೇಡಿ. ಎಲ್ಲೋ ಉದ್ಧಾರ ಆಗ್ತೀರಾ ನೀವು, ಎಲ್ಲೇ ಹೋಗಿ ಉದ್ಧಾರ ಆಗ್ತೀರಾ. ಈ ಅಪರೂಪದ ವಿಶೇಷ ಕ್ಷಣದಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗುರುಗಳಿಗೆ ಎಲ್ಲ ಕಾನೂನು ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿ ಗುರುಗಳ ಆಶೀರ್ವಾದವನ್ನ ಪಡೆದುಕೊಳ್ಳಲಾಯಿತು. ಗುರುಗಳ ಜೊತೆಗೆ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೂ ಈ ಸಂದರ್ಭ ಗೌರವಿಸಲಾಯಿತು. ಗೌರವದ ನಂತರ ಶಿಕ್ಷಕರಿಂದ ಕೇಕ್ ಕಟ್ ಮಾಡಿಸಿ ನಂತರ ಪ್ರೀತಿಯ ಶಿಕ್ಷಕರೊಂದಿಗೆ ನೆನಪಿಗೋಸ್ಕರ ಫೋಟೋಶೂಟ್ ಸಹ ಮಾಡಲಾಯಿತು. ಕಾರ್ಯಕ್ರಮಗಳು ನಡೆಯುತ್ತಿದ್ದಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದಿದ್ದು ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುವತ್ತ ಈ ಕಾರ್ಯಕ್ರಮ ಮೂಡಿಬಂತು. ಕ್ಯಾಮರಾಮನ್ ಚೇತನ್ ಜೊತೆ ಭಾಸ್ಕರ್ ತೋಟಗೇರಿ, TV12 ಕನ್ನಡ, ಬೆಂಗಳೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.